ಹರ ಹರ ಮಹಾದೇವ. ಸ್ನೇಹಿತರೆ, ಕೈಲಾಸನಾಥ, ವಿಷಕಂಠ, ನೀಲಕಂಠ ಅಂತ ಕರೆಸಿಕೊಳ್ಳುವಂತಹ ಆದಿಯೋಗಿ ಆ ಕೈಲಾಸಗಿರಿಯ ನಾಥ ಅದಿಪ ಆ ಮಹಾಶಿವನ ಭಕ್ತಿಗೆ ಪ್ರಿಯವಾದಂತಹ ದಿನ ಯಾವುದು ಅಂತ ಕೇಳಿದ್ರೆ ಅದು ಮಹಾಶಿವರಾತ್ರಿ. ಅಷ್ಟಕ್ಕೂ ಶಿವರಾತ್ರಿಯ ಆಚರಣೆ ಹೇಗೆ ಹುಟ್ಟಿಕೊಳ್ತು ಅನ್ನೋದಕ್ಕೆ ಶಿವಪುರಾಣ, ಲಿಂಗ ಪುರಾಣ, ಹೀಗೆ ವಿವಿಧ ಪುರಾಣಗಳು ವಿವಿಧ ಪೌರಾಣಿಕ ಹಿನ್ನೆಲೆಯನ್ನು ನಮ್ಮ ಎದುರು ಇಡ್ತಾ ಹೋಗುತ್ತೆ. ಇವುಗಳಲ್ಲೆಲ್ಲವುಗಳಲ್ಲಿ ಉನ್ನತ ನೇಟಿನಲ್ಲಿ ನಿಲ್ಲುವಂತಹ ಒಂದು ನಿದರ್ಶನವನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ನಾನು ಸಮ್ಯಕ್ ವಿಜಯ್. ಸ್ನೇಹಿತರೆ, ಈ ಸಮುದ್ರ ಮಂಥನದ ಕತೆ ಕಳೆದ ಬಾರಿ ನಾನು ನಿಮ್ಗೆ ಹೇಳಿದ್ದೆ. ಅದು ಕುಂಭಮೇಳದ ಎಪಿಸೋಡ್ ನಲ್ಲಿ. ಈ ಸಂಪೂರ್ಣ ವಿಡಿಯೋ ಬೇಕು ಅಂತ ಆದ್ರೆ ಐ ಕಾರ್ಡ್ ಹಾಕಿರ್ತೇನೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋವನ್ನು ಕೊಟ್ಟಿರ್ತೇನೆ. ಸ್ನೇಹಿತರೆ, ಸಮುದ್ರ ಮಂಥನ, ಮಜ್ಜಿಗೆಯಿಂದ ಬೆಣ್ಣೆಯನ್ನು ತೆಗೆದ ಹಾಗೆ ಸಮುದ್ರದಿಂದ ಅಮರತ್ವ ಸಿದ್ಧಿಗಾಗಿ ಅಮೃತವನ್ನು ಪಡಿಬೇಕು ಅಂತ ಹೇಳಿ ಅಸುರರು ಹಾಗೂ ದೇವತೆಗಳ ನಡುವೆ ನಡೆಯುತ್ತಿದ್ದಂತಹ ಮಂಥನ ಇದು. ಕಡೆಗೋಲಿನ ಬದಲು ಮಂದರಾಚಲ ಪರ್ವತವನ್ನು ಉಪಯೋಗಿಸಿಕೊಂಡು ಆ ಮಂದರಾಚಲ ಪರ್ವತವನ್ನು ಕಡಿಯಲು ವಾಸುಕಿಯನ್ನು ಹಗ್ಗವಾಗಿ ಉಪಯೋಗಿಸಿಕೊಳ್ತಾರೆ. ಒಂದು ಬದಿಯಲ್ಲಿ ಅಸುರರು ಅರ್ಥಾತ್ ರಾಕ್ಷಸರು, ಇನ್ನೊಂದು ಬದಿಯಲ್ಲಿ ದೇವತೆಗಳು ನಿಂತು ಆ ಸಮುದ್ರವನ್ನು ಮಂಥನ ಮಾಡ್ತಾ ಇರ್ತಾರೆ. ಯಾಕೆ? ಅಮರತ್ವವನ್ನು ಪಡೆಯುವಂತಹ ಅಮೃತದ ಸಿದ್ಧಿಗಾಗಿ. ಸ್ನೇಹಿತರೆ, ಹೀಗೆ ಕಡಿತಾ ಇರಬೇಕಾದ್ರೆ ಆ ಕಲ್ಪವೃಕ್ಷ ಕಾಮಧೇನು ಬಂದಂತಹದ್ದು, ಸಾಕ್ಷಾತ್ ಲಕ್ಷ್ಮೀ ದೇವಿ ಬಂದಂತಹದ್ದು, ಹಾಗೂ ನಂತರ ಕೊನೆಯದಾಗಿ ಅಮೃತ ಸಿದ್ಧಿಯಾದದ್ದು ಗೊತ್ತೇ ಇದೆ. ಇವೆಲ್ಲ ಪಾಸಿಟಿವಿಟಿಗಳು ಉಲ್ಬಣವಾಗ್ತಾ ಹೋಯಿತು. ಇದರ ನಡುವೆ ಒಂದು ನೆಗೆಟಿವ್ ಎನರ್ಜಿ ಅದು ಹುಟ್ಟಿಕೊಂಡಿದೆ. ಅದು ಯಾವುದು ಅಂತ ಹೇಳಿದ್ರೆ, ಸಮುದ್ರ ಮಂಥನವಾಗುವಾಗ ಈ ಹಾಲಾಹಲ ಉಲ್ಬಣವಾದದ್ದು. ಹಾಲಾಹಲ ಅಂತ ಹೇಳಿದ್ರೆ ಏನು? ಇದು ಕಡು ಕ್ರೂರ ವಿಷ. ಸ್ನೇಹಿತರೆ, ಈ ಸಮುದ್ರ ಮಂಥನದ ಸಂದರ್ಭದಲ್ಲಿ ವಿಷ ಉಕ್ಲಿಕ್ಕೆ ಆರಂಭವಾಯಿತು. ಇದನ್ನು ಕಂಡಂತಹ ದೇವತೆಗಳು ಹಾಗೂ ರಾಕ್ಷಸರು ಗಲಿಬಿಲಿಗೊಳ್ತಾರೆ. ಯಾಕೆಂದ್ರೆ ಆ ವಿಷ ಉಕ್ಕುವ ಸಂದರ್ಭದಲ್ಲಿ 3 ಲೋಕಗಳಲ್ಲಿಯೂ ಕೂಡ ಕಾರ್ಕೋಟ ಕತ್ತಲು ಆವರಿಸಿ ಬಿಡುತ್ತೆ. ಇಡೀ 3 ಲೋಕವನ್ನು ದಹಿಸಿ ಬಿಡುವ ಶಕ್ತಿ ಆ ವಿಷಕ್ಕೆ ಇದೆ ಅನ್ನೋದು ದೇವತೆಗಳು ಹಾಗೂ ಅಸುರರಿಗೆ ಗೊತ್ತಾಗಿ ಬಿಡುತ್ತೆ. ಎಲ್ಲಿಯಾದ್ರೂ ಪೂರ್ಣ ಪ್ರಮಾಣದಲ್ಲಿ ಇದು ಹೊರಹೊಮ್ಮಿದ್ರೆ ಇಡೀ 3 ಲೋಕವೇ ಸರ್ವಸ್ವ ನಾಶವಾಗಿ ಬಿಡುತ್ತೆ ಅನ್ನೋ ನೈಜತೆಯನ್ನು ತಿಳಿದ ಅವರು ಮಹಾವಿಷ್ಣುವಿನ ಬಳಿ ಹೋಗಿ ಪ್ರಾರ್ಥಿಸಿಕೊಳ್ತಾರೆ. ಮಹಾವಿಷ್ಣು ಇದಕ್ಕೆ ಉತ್ತರ ಕೊಡಬೇಕಾದವ ಅಥವಾ ಇದನ್ನು ಸರಿಪಡಿಸುವ ಶಕ್ತಿ ಇರುವಂತಹದ್ದು ಅದು ಕೈಲಾಸಗಿರಿಯ ನಾಥ ಆ ಮಹಾಶಿವನಿಗೆ ಮಾತ್ರ ಅಂತ ಹೇಳಿಬಿಡ್ತಾನೆ. ನಂತರ ಈ ದೇವತೆಗಳು ಹಾಗೂ ಅಸುರರು ಆ ಮಹಾಶಿವನನ್ನು ಪ್ರಾರ್ಥಿಸ್ತಾರೆ. ಈ ಭಕ್ತಿಗೆ ಒಲಿದಂತಹ ಶಿವ ಪ್ರತ್ಯಕ್ಷಗೊಳ್ತಾನೆ, ವಿಚಾರವನ್ನು ತಿಳಿದುಕೊಳ್ತಾನೆ. ಮುಂದಿನ ಕೆಲವೇ ಕ್ಷಣಗಳಲ್ಲಿ ಇಡೀ 3 ಲೋಕವನ್ನೇ ದಹಿಸಿ ಬಿಡುವ ಶಕ್ತಿಯುಳ್ಳಂತಹ ಆ ವಿಷವನ್ನು ಕಂಡು ತನ್ನ ಬಗ್ಗೆ, ತನ್ನ ಭವಿಷ್ಯದ ಬಗ್ಗೆ, ತನಗೇನಾಗಬಹುದು ಅನ್ನೋದನ್ನು ಕಿಂಚಿತ್ತೂ ಕೂಡ ಆಲೋಚಿಸದಂತಹ ಶಿವ ನೇರವಾಗಿ ಧಾವಿಸಿ ಆ ಹಾಲಾಹಲವನ್ನು ಕುಡಿದು ಬಿಡ್ತಾನೆ ಈ ಮಹಾಶಿವ. ಅದು 3 ಲೋಕವನ್ನೇ ದಹಿಸಿ ಬಿಡ್ಬೋದಾದಂತಹ ಪವರ್ ಇರುವಂತಹ ಆ ವಿಷವನ್ನು ಆದಿಯೋಗಿ ಕುಡಿತಾನೆ ಅಂತ ಆದ್ರೆ ಅವನ ಜೀವಕ್ಕೇನಾಗ್ಲಿಕ್ಕಿಲ್ವಾ? ಅವನ ಕುತ್ತಿಗೆಯಲ್ಲಿದ್ದ ಹಾವು ಆ ವಿಷ ಒಳಗೆ ಹೋಗೋದನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಿರುತ್ತೆ. ಇದನ್ನು ಕಂಡಂತಹ ದೇವಿ ಪಾರ್ವತಿ ದೇವಿ ಬಂದು ಶಿವನ ಗಂಟಲನ್ನು ನೋಡಬೇಕಾದ್ರೆ ಸಂಪೂರ್ಣವಾಗಿ ನೀಲಿಯ ಬಣ್ಣಕ್ಕೆ ತಿರುಗಿ ಬಿಟ್ಟಿರುತ್ತೆ ಆ ವಿಷದ ಪವರ್ನಿಂದಾಗಿ. ದೇವಿ ಶಿವನ ಕುತ್ತಿಗೆಯನ್ನು ಹಿಡಿದು ಆ ವಿಷ ಉದರಕ್ಕೆ ಅರ್ಥಾತ್ ಅಥವಾ ಇಡೀ ಶರೀರಕ್ಕೆ ವ್ಯಾಪಿಸೋದನ್ನು ಪಾರ್ವತಿ ದೇವಿ ತಪ್ಪಿಸಿ ಬಿಡ್ತಾಳೆ. ಇದರಿಂದ ಸಂಪೂರ್ಣ ವಿಷ ಶಿವನ ಕುತ್ತಿಗೆಯಲ್ಲಿ ಅದು ಬಂಧಿತವಾಗಿ ಬಿಡುತ್ತೆ. ಮುಂದಿನ ಭವಿಷ್ಯಕ್ಕಾಗಿ ಎಲ್ಲರೂ ಕೂಡ ತಡಬರಿಸ್ತಾ ಇರ್ತಾರೆ. ಈ ಮಹಾಶಿವನಿಗೆ ಏನಾಗಬಹುದು, ಏನಾಗುತ್ತೆ ಅನ್ನೋದ್ರ ಕಲ್ಪನೆ ಕೂಡ ಯಾರಿಗೂ ಇರೋದಿಲ್ಲ. ಆದರೆ ನಂತರದ ದಿನಗಳನ್ನು, ನಂತರದ ಕ್ಷಣವನ್ನು ನೋಡ್ತಾರೆ. ಶಿವನಿಗೆ ಏನೂ ಆಗುವುದಿಲ್ಲ. ಶಿವ ಆ ತನ್ನ ದೈತ್ಯ ಶಕ್ತಿಯಿಂದಾಗಿ ಇಡೀ
3 ಲೋಕ ದಹಿಸುವ ಕಾರ್ಕೋಟಕ ವಿಷವನ್ನು ಸೇವನೆ ಮಾಡಿಯೂ ಕೂಡ ಅವ ಭದ್ರವಾಗಿ ನಿಂತು ಬಿಟ್ಟಿರ್ತಾನೆ. ಸ್ನೇಹಿತರೆ, ಈ ಆದಿಯೋಗಿ ಕೈಲಾಸಗಿರಿಯ ನಾಥ ಮಹಾಶಿವ ನೀಲಕಂಠ ಅಂತ ಪ್ರಸಿದ್ಧಿಯನ್ನು ಪಡಿತಾನೆ ಈ ಹಿನ್ನೆಲೆಯ ಸ್ಟೋರಿಯ ಮುಖೇನ. ಸ್ನೇಹಿತರೆ, ಈ ವಿಚಾರ ಇಡೀ ಲೋಕಕ್ಕೆ, ಇಡೀ ಜನರಿಗೆ ತಲುಪಿ ಬಿಡುತ್ತೆ. ಇಡೀ ಲೋಕವೇ ಶಿವನ ಈ ಪವಾಡ ಸದೃಶ ಶಕ್ತಿಯನ್ನು ಕಂಡು ಲೋಕ ವಿಸ್ಮಿತಗೊಳ್ಳುತ್ತೆ. ಎಲ್ಲರೂ ಕೂಡ ಆ ದಿನ ಯಾರೂ ಸಾಧಿಸದ್ದನ್ನು ಮಹಾಶಿವ ಸಾಧಿಸಿದ್ದಾನೆ ಅನ್ನೋ ಪ್ರೀತಿಯ ಭಕ್ತಿಯ ಮುಖೇನ ಅವನಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ, ಅವನನ್ನು ಹಾಡಿ ಹೊಗಳ್ತಾರೆ, ಅವನನ್ನು ಸ್ತುತಿಸ್ತಾರೆ, ಅವನ ಬಗ್ಗೆ ಭಜಿಸ್ತಾರೆ, ಅವನಿಗೆ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾರೆ. ಸ್ನೇಹಿತರೆ, ಈ ದಿನ ಯಾವುದು ಗೊತ್ತಾ? ಅದು ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ. ಸ್ನೇಹಿತರೆ, ಈ ದಿನವೇ ಮುಂದಿನ ಹಂತಗಳಲ್ಲಿ ಮಹಾ ಶಿವರಾತ್ರಿ ಅಂತ ಆಚರಣೆಗೆ ಸಖ್ಯವಾಗಿ ಬಿಡುತ್ತೆ, ಯೋಗ್ಯವಾಗಿ ಬಿಡುತ್ತೆ ಅನ್ನೋದು ಈ ಕತೆ ನಮ್ಮ ಮುಂದೆ ಬಂದು ನಿದರ್ಶಿಸಿ ಅದನ್ನು ನೈಜತೆಯನ್ನು ನಮ್ಮ ಮುಂದೆ ಹಂಚುತ್ತಾ ಹೋಗುತ್ತೆ. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಮಹಾಶಿವರಾತ್ರಿ ಇದೇ ದಿನ ಆಚರಿಸಿಕೊಂಡು ಬಂದಿದ್ದೇವೆ. ಇದಕ್ಕೆ ಮಹಾಶಿವರಾತ್ರಿಯ ಆಚರಣೆಗೆ ಇರುವಂತಹ ಹಲವಾರು ಕಥೆಗಳಲ್ಲಿ ಈ ಕಥೆ ಕೂಡ ಅತ್ಯಂತ ಸ್ಟ್ರಾಂಗ್ ಆಗಿ ಮಹಾಶಿವರಾತ್ರಿಯ ಫೌಂಡೇಶನ್ ಅನ್ನು ನಮ್ಮ ಎದುರು ತೋರಿಸಿಕೊಟ್ಟು ಬಿಡುತ್ತೆ. ಸ್ನೇಹಿತರೆ, ಇದರ ಬಗ್ಗೆ ಒಂದಷ್ಟು ಕಥೆಗಳಿವೆ. ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ನಿಮಗೆ ತಲುಪಿಸುವಂತಹ ಪ್ರಯತ್ನ ಪಡ್ತೇನೆ. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ನಮ್ಮ ಚಾನೆಲ್ನ ಮುಂದಿನ ವಿಡಿಯೋದ ಅಪ್ಡೇಟ್ಗಳನ್ನು ನೀವೇ ಮೊದಲಿಗರಾಗಿ ಪಡೆಯಲು ವಿಡಿಯೋದ ಕೆಳಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ.